ನೀಟಾಗೇ ಇದೆ, ಬಟ್ ಅಷ್ಟು ಕ್ಲೀನಾಗಿದೆ. ಅವನಿಗೂ ತುಂಬ ಖುಷಿ ಆಯಿತು, ಆಟಾಡೋಕ್ಕೂ ಪೀಸ್ಫುಲ್ ಆಗಿತ್ತು. ಸೊ ಹಾಗೆ ಆಟಾಡಿಕೊಂಡು ಬರ್ತಿದ್ದ. ಅಲ್ಲಿದ್ದ ನೋಡಿ, ಇವನೇ ದೊಡ್ಡ ಮಗ. ಸಂಗೀತ ಅಭ್ಯಾಸ ಮಾಡ್ತಾನೆ ಅಂತ ಕರ್ಕೊಂಡು ಬಂದೆ, ಬಟ್ ಅವ್ನು ಅಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ, ನೆಲ ನೋಡಿ ಸುಮ್ಮನೆ ಹಾಗೆ ಓಡಾಡ್ತಿದ್ದ. ಇವರು ಸಂಗೀತ ಮಾಸ್ಟ್ರು ನೋಡಿ, ಎಷ್ಟೊಂದು ಮಕ್ಕಳಿದ್ದಾವೆ, ತುಂಬ ಟ್ಯಾಲೆಂಟೆಡ್. ಹಾಗೆ ಇವನು ಕೂಡ ಜಾಯಿನ್ ಮಾಡ್ಸೋಣ ಅಂತ ಬಂದೆ, ಬಟ್ ಇನ್ನು ಜಾಯ್ನೇ ಆಗೋಕ್ಕೆ ರೆಡಿನೇ ಇಲ್ಲ, ತುಂಬ ಆಟ ಮಾಡ್ತಿದ್ದ. ಫೈನಲಿ ಲಾಸ್ಟಲ್ಲಿ ಕೂರಿಸಿದ್ದೆ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದ. ನೆಕ್ಸ್ಟ್ ಡೇ ಬಂದರೆ ಮತ್ತೆ ಸ್ವಲ್ಪ ಇಂಪ್ರೂವ್ ಆಗ್ತಾನೆ ಅಂತ ಅಲ್ಲಿಗೆ ಬಿಟ್ಟು ಬಂದೆ. ನೋಡಿ, ಹಾಗೆ ಒಬ್ಬೊಬ್ಬ ಮಕ್ಕಳನ್ನ ಕರೆದು ಸಂಗೀತ ಅಭ್ಯಾಸ ಮಾಡಿಸ್ತಿದ್ದಾರೆ. ಹಾಗೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಸಂಜೆ ಟೈಮು ಸಂಗೀತ ಅಭ್ಯಾಸ ಮಾಡಿಸೋಕ್ಕೂ ಕೂಡ ಒಂದೊಳ್ಳೆ ಜಾಗ. ಸಣ್ಣ ಸಣ್ಣ ಮಕ್ಕಳೆಲ್ಲ ಕೂತ್ಕೊಂಡು ತಮ್ಮ ಸಂಗೀತಾಭ್ಯಾಸ ಮಾಡ್ಕೊಳ್ತಿದ್ರು. ಫೈನಲಿ ಅವನ್ನ ಕೂರಿಸಿದ್ದೀನಿ. ಏನು ಮಾಡ್ತಾನೆ ಗೊತ್ತಿಲ್ಲ, ಎಷ್ಟೊತ್ತು ಕೂತ್ಕೊತಾನೆ ಅಂತ ಗೊತ್ತಿಲ್ಲ. ಜಸ್ಟ್ ಹಾಗೆ ಕೂರಿಸಿದ್ದೀನಿ. ಏನೋ